ಬದುಕು ಜಟಕ ಬಂಡಿ. ನಮಸ್ಕಾರ. ನಿಮ್ ಮೇಲೆ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾರಲ್ಲ ಮೇಷ್ಟ್ರೆ, ನೀವೇ ಕಾರಣ ಅಂತಾರೆ ಮಗ ಓಡ್ ಹೋಗಿದ್ದಕ್ಕೆ, ಹೌದಾ? ನಾನು ಕಾರಣ ಅಲ್ಲ ಮೇಡಮ್. ಈಗ ನಾನೊಬ್ಬ ತರಗತಿ ಶಿಕ್ಷಕನಾಗಿದ್ದೆ, 10ನೇ ತರಗತಿ. ಆ ವಿದ್ಯಾರ್ಥಿ ಗೈರು ಹಾಜರಿ ಆಗ್ತಿದ್ದ. ಸರಿ. ನಾನು ಸಾಕಷ್ಟು ಸಾರಿ ಹೇಳಿದೆ. ಯಾತಕ್ಕಾಗಿ ಗೈರು ಹಾಜರಾಗ್ತಾ ಇದ್ದ? ಅದು ಸಮಸ್ಯೆ ಗೊತ್ತಿಲ್ಲ ಮೇಡಮ್. ನಾನು ಸಾಕಷ್ಟು ತರಗತಿ ಶಿಕ್ಷಕನಾಗಿ ಏನ್ ಮಾಡ್ಬೇಕೋ ಅಷ್ಟನ್ನ. ಆತ ಮಾತ್ರನ ಅಥವಾ ಗುಂಪು ಕಟ್ಕೊಂಡು ಫ್ರೆಂಡ್ಸ್ ಆತರ? ಮನೆ ಕೆಲವು ಸಾರಿ ಮನೆಯಿಂದ ಬರೋಣಂತೆ, ದಾರಿ ಮಧ್ಯದಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ಶಾಲೆಗೆ ಬರ್ತಿರ್ಲಿಲ್ಲ. ಇದು ವಿಷಯ ನನಗೆ ಗೊತ್ತಾಯ್ತು ಮೇಡಮ್. ನಾನೇನ್ ಮಾಡಿದೆ, ಅವನಿಗೂ ಹೇಳಿದೆ. ಅವ್ರ ತಾಯಿ ಅವ್ರನ್ನು ಕರೆಸಿಬಿಟ್ಟು ನಮ್ಮ ಹೆಡ್ ಮಾಸ್ಟರ್ ಮುಖಾಂತರ ಸಾಕಷ್ಟು ಸಾರಿ ತಿಳುವಳಿಕೆ ಹೇಳಿದ್ದೀವಿ. ಈ ತರ ಮಗು ಬರ್ತಾ ಇಲ್ಲ ಸ್ಕೂಲ್ಗೆ, ನೋಡ್ಕೊಳ್ಳಿ ಏನು ಹೇಳಿದ್ದೀನಿ. ಆದ್ರೂ ಕೂಡ ನಾವು ಹೇಳಿದಾಗ ಬರೋದು ಮತ್ತೆ ಆಬ್ಸೆಂಟ್ ಆಗ್ತಿದ್ದ. ಕೊನೆಗೆ ಇನ್ನೇನು ಪರೀಕ್ಷೆ ಒಂದು 15 ದಿನ ಇದ್ದಾಗ ತಾಯಿ ಜೊತೆ ಬಂದ. ಆ ತಾಯಿಯವರು ನನ್ನ ಮೇಲೆ ಆರೋಪ ಮಾಡಿದ್ರು, ಹೊಡಿತಾರೆ ಹಾಗೆ ಹೀಗೆ ಅಂತ. ನಮ್ಮ ಹೆಡ್ ಮಾಸ್ಟರ್ ಮಾಡಿದ್ರು, ಅವನ ಬೇರೆ ತರಗತಿಗೆ ವರ್ಗಾವಣೆ ಮಾಡಿದ್ರು. ಸರಿ. ಓ, ನೀವು ಹೊಡಿತೀರಿ ಅಂತ ಬೇರೆ ಟೀಚರ್ ಹತ್ರ ಕಳಿಸ್. ಅಲ್ಲೂ ಕೂಡ ವಿದ್ಯಾರ್ಥಿ ಬರಲಿಲ್ಲ. ಸರಿ. ಕೊನೆಗೆ ಪರೀಕ್ಷೆ ಇರುವಾಗ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟರು. ಓಹೋ, ಮುಂಚೆನೆ ಹೋಗಕ್ ಮುಂಚೆನೆ? ಹೋಗೋದಕ್ಕಿಂತ ಮುಂಚೆ ಮಗ ಕಳೆದೋಗಿದ್ದಾನೆ, ಇವರೇ ಕಾರಣ ಹಾಗೆ ಹೀಗೆ ಅಂತ ಹೇಳಿದ್ರು. ಆಮೇಲೆ ಆ ಪೊಲೀಸ್ ಸ್ಟೇಷನ್ ಮಾತಾಡುವಾಗಲೇ ಹೊರಗಡೆಯಿಂದ ಕಾಯಿನ್ ಬೂತಿಂದ ಈ ತಾಯಿಗೆ ಫೋನ್ ಮಾಡಿಸಿದ್ರು. ಆ ಫೋನನ್ನು ಸಬ್ ಇನ್ಸ್ಪೆಕ್ಟರ್ಗೆ ಕೊಟ್ಟರು. ಆಮೇಲೆ ಬಾರಯ್ಯ, ನಿನ್ನ ಭವಿಷ್ಯ ಹಾಳಾಗುತ್ತೆ, ಯಾವುದೇ ಶಿಕ್ಷಕರು ತೊಂದರೆ ಕೊಡಲ್ಲ, ಪರೀಕ್ಷೆ ಬರಿ ಅಂತ ಹೇಳಿದರು. ಸರಿ, 4 ದಿನ ಆದಮೇಲೆ ಹುಡುಗನ ಕರೆಸಿದ್ರು. ಇವು ತಾಯಿಯವರು ಬಂದಿದ್ರು. ಸಬ್ ಇನ್ಸ್ಪೆಕ್ಟ್ರು ಸಾಕಷ್ಟು ತಿಳುವಳಿಕೆ ಹೇಳಿಬಿಟ್ಟು ಮೇಷ್ಟ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಇದೇ ಫಸ್ಟು. ಯಾವುದೇ ಶಿಕ್ಷಕ ದುರುದ್ದೇಶ ಇಟ್ಕೊಂಡು ಮಾಡಲ್ಲ, ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಕ್ಕೋಸ್ಕರ ಏನೋ ಒಂದು ಬುದ್ಧಿ ಹೇಳಿರ್ತಾರೆ ಅಂತ ಹೇಳಿಬಿಟ್ಟು ಬುದ್ಧಿ ಹೇಳಿ ಕಳಿಸಿದ್ರು ಮೇಡಮ್. ಮಗನ ಕರ್ಕೊಂಡು ಮನೆಗೆ ಹೋದ್ರು. ಅಲ್ಲಿಂದ ಆಚೆಗೆ ಏನು ಬೆಳವಣಿಗೆ ಆಗುತ್ತೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮಗುನ್ ಕರ್ಕೊಂಡು ಮನೆಗೆ ಹೋದ್ಮೇಲೆ ಅವ್ನು ಶಾಲೆಗೆ ಬಂದಿಲ್ವಾ? ಆ ಅಡ್ಮಿಷನ್ ಟಿಕೆಟ್ ಅನ್ನ ತಾಯಿ ತಗೊಂಡೋದ್ರು. ಹಾಲ್ ಟಿಕೆಟ್ ತಗೊಳಕ್ ಬಂದಿದ್ದ ದಿವಸನೇ ನೀವು ಅದು ಹೇಗೆ ಸಿಕ್ಬಿಡುತ್ತೆ ಅಂತ ಕೂಡ ಹಾಕಿದ್ರಿ ಅಂತ ಹೇಳೋದು? ಇಲ್ಲ ಮೇಡಮ್, ಸುಳ್ಳು. ಅಡ್ಮಿಷನ್ ಟಿಕೆಟ್ ತಗೊಳಕ್ಕೆ ಇವರೇ ಬಂದಿದ್ರು, ತಾಯಿ ಬಂದಿದ್ರು, ಹುಡುಗ ಬರಲಿಲ್ಲ. ನಾನು ಕೊಡಲಿಲ್ಲ. ಹೆಡ್ ಮಾಸ್ಟರ್ಗೆ ಕೊಟ್ಬಿಟ್ಟು ನೀವೇ ಇದನ್ನ ಇಶ್ಯೂ ಮಾಡಿ ಅಂತ ಹೇಳಿದೆ. ಹೆಡ್ ಮಾಸ್ಟರ್ ಕೊಟ್ಬಿಟ್ಟು ಮಹಾರಾಷ್ಟ್ರ ಬುದ್ಧಿ ಹೇಳಿ ಬರ್ಸಮ್ಮ ಅಂತ ಹೇಳಿ. ಏನ್ ಮಗ ಮಾಡ್ತಾ ಇದ್ದಿದ್ ಯಾವ ತಪ್ಪನ ತಾಯಿ ಮುಚ್ಚಿಟ್ಕೋತಾ ಇರ್ಬೋದು ಮೇಡಮ್? ಗೊತ್ತಿಲ್ಲ ಮೇಡಮ್. ಒಬ್ಬ ಶಿಕ್ಷಕ ಆಗಿ ಮಕ್ಕಳಿಗೆ ಶಿಕ್ಷೆ ಕೊಟ್ರೆ ನಮಗೆ ಸಿಗ್ತಕ್ಕಂಥದ್ದು ಫಲ ಹೇಳ್ಬೇಕು. ಮನೆ ಕೆಲಸ ಎಲ್ಲ ನೀವು ಮಾಡಿಸ್ಕೊತಾ ಇದ್ರಿ ಅಂತಾರ. ದಯವಿಟ್ಟು 100ಕ್ಕೆ 100 ಇದು ಸತ್ಯ ಅಲ್ಲ. ದಯಮಾಡಿ ನಾವು ಹೊರಗಡೆಯಿಂದ ಬಂದಿರೋ, ನಮಗೂ ಮಕ್ಕಳಿದ್ದಾವೆ, ಯಾವುದೇ ಮಕ್ಕಳನ್ನ ಕರ್ಕೊಂಡೋಗಿ ನಾವು ಮನೇಲಿ ಯಾವುದೇ ಕೆಲಸ ಮಾಡಿಸ್ಕೊಂಡಿದ್ದೀವಿ. ಮತ್ತೆ 7-8 ಜನ ಮಕ್ಕಳು ಕಾಣೆ ಆಗಿದ್ದಾರೆ ಅಂತ ಹೇಳ್ತಾರೆ. ಅದು ನಮ್ಮ ಇಲಾಖೆ ಇದೆ ಮೇಡಮ್. ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಇದ್ದಾರೆ, ಅವನು ಕರೆಸಿ ಅವನು ಕೇಳಿ ಯಾವುದೇ ಮಕ್ಕಳು ಶಾಲೆ ಬಿಟ್ಟಿಲ್ಲ. ಮಕ್ಕಳೆಲ್ಲ ಕಾಣೆ ಆಗಿದ್ದಾರೆ ಅಂತಾರೆ. ಶಾಲೆ ಬಿಟ್ಟರೆ ಪರವಾಗಿಲ್ಲ, ಈಗ ಒಂದ್ ಶಾಲೆ ಸರಿ ಹೋಗದೆ ಇದ್ರೆ ಇನ್ನೊಂದು ಶಾಲೆಗೆ ಸೇರಿಸೋ ಸಜ್ಜ. ಕೆಲವೊಮ್ಮೆ ಆ ಟೀಚರ್ಸ್ಗೆ ಈ ಮಕ್ಳು ಕಂಡ್ರೆ ಆಗಲ್ಲ, ಅದೇನೋ ಒಂದು ಏನೋ ಪರಸ್ಪರ ಅದು. ಅಥವಾ ಕೆಲವು ಮಕ್ಳಿಗೆ ಕೆಲವು ಟೀಚರ್ ಕಂಡ್ರೆ ಆಗಲ್ಲ, ಅಥವಾ ಮಕ್ಕಳಲ್ಲಿ ಜಗಳಕ್ಕೆ ಸ್ಕೂಲ್ ಬದಲಾಯಿಸ್ತಾರೆ. ಸ್ಕೂಲ್ ಬದಲಾಯಿಸೋಕೆ ಕಾರಣ ಇದೆ. ನನ್ನನ್ನು ಯಾತಕ್ಕೆ ಸ್ಕೂಲ್ ಬದಲಾಯಿಸಿದ್ರು ಗೊತ್ತಾ? ನಾನು 9ನೇ ಕ್ಲಾಸಲ್ಲಿ ಇದ್ದಾಗ ಸ್ಕೂಲ್ ಅಲ್ಲ, ನಮ್ಮ ತಂದೆ ಮನೆ ಬದಲಾಯಿಸಿದ್ರು. ಯಾತಕ್ಕೆ ಅಂದ್ರೆ ನನ್ನ ಸ್ಕೂಲ್ ಬಸ್ ಪಿಕಪ್ ಮಾಡೋ ಜಾಗದಲ್ಲಿ ಅಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಹುಡುಗರು ಇರ್ತಾ ಇದ್ರು. ನಾನಾಗ 9ನೇ ಕ್ಲಾಸ್, ಅವರೆಲ್ಲ 10, 11, 12ನೇ ಕ್ಲಾಸ್ ಹುಡುಗರು ಡೆಲ್ಲಿಯಲ್ಲಿ. ಅವ್ರು ರೇಗ್ಸೋರು ನಾನಲ್ಲಿ ಬಸ್ಸಿಗೆ, ನನ್ನ ಸ್ಕೂಲ್ ಬಸ್ಸಿಗೆ ಕಾಯ್ತಾ ಇದ್ರೆ. ಸೊ ನಮ್ಮ ತಂದೆ ಮನೆನೇ ಬದಲಾಯಿಸ್ಬಿಟ್ರು. ಇಲ್ಲಿದ್ರೆ ತಾನೆ. ಸೊ ಎಷ್ಟೋ ಕಾರಣ ಇರುತ್ತೆ ಪೇರೆಂಟ್ಸ್ಗೆ ಸ್ಕೂಲ್ ಬದಲಾಯಿಸಕ್ಕಾಗ್ಲಿ ಇದನ್ ಮಾಡೋದಕ್ಕಾಗ್ಲಿ. ನಾನು ಅದನ್ನ ಕೇಳ್ತಾ ಇಲ್ಲ. ನೆಲಮಂಗಲ ತಾಲೂಕೇ ಹೀಗೆ, ಅಲ್ಲಿರೋ ಮಕ್ಕಳೆಲ್ಲ ಓಡ್ ಹೋಗ್ತಾರೆ. ಇಲ್ಲ ಮೇಡಮ್, ಯಾವುದೇ ಮಕ್ಕಳು ಕಾಣೆಯಾಗಿದ್ರೆ ತಮ್ಮ ಗಮನಕ್ಕೆ ಬಂದಿರಬೇಕಲ್ರ. ಅದೇ ನನಗೇನು 8 ಜನ ಮಕ್ಕಳು 9 ಜನ ಮಕ್ಕಳು ಅನ್ನೋದು ಸಾಮಾನ್ಯ ನಂಬರ್ ಅಲ್ಲ. ಈಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ, ಅಥವಾ ಇದೇ ತರ ತಾಯಂದ್ರು ಪೇರೆಂಟ್ಸು ನಿಮ್ಮ ಹತ್ರ ಬಂದು ದೂರನ್ನ ಕೊಡ್ಬೋದಾಯ್ತಲ್ಲ. ಇವರೊಬ್ಬರೇ ಬಂದಿದ್ದಾರೆ. ಅದಾದ್ಮೇಲೆ ನೀವೇನೋ ಬೇರೆ ಟೀಚರ್ಸ್ ಮೂಲಕ ಅವ್ರಿಗೆ ಫೋನ್ ಮಾಡಿಸ್ತೀರಿ? ಇಲ್ಲ ಮೇಡಮ್, ಕೊಡಿ ನಂಬರ್ ಕೊಡಿ. ಯಾವುದೇ ನಾನು ಅವ್ರ ನಂಬರ್ ಯಾವ್ದು ಅಂತಲೂ ನನಗೆ ಗೊತ್ತಿಲ್ಲ, ಯಾರ ಜೊತೆನೂ ಮಾಡಿಲ್ಲ. ಇವರು ಅಲ್ಲಿಂದ ಶುರು ಮಾಡಿದ್ರು. ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ
ಅಷ್ಟು ಜನಕ್ಕೂ ಕಂಪ್ಲೇಂಟ್ ಕೊಟ್ಟು ನಿಮ್ ವಿರುದ್ಧ ನನ್ನ ಮೇಲೆ ದಾಖಲೆ ಇದೆ ಮೇಡಮ್. ಯಾರು ನಮ್ಮ ಮಾತು ಕೇಳಲ್ಲ ನ್ಯಾಯ ಕೊಡಲ್ಲ ಅಂತಾರಲ್ಲ ಪ್ರೌಢ ಶಿಕ್ಷಣ ನಿರ್ದೇಶಕರು. ಒಂದು DDP ಕೊಟ್ಟಿದ್ದಾರೆ, VO ಅವ್ರಿಗೆ ಕೊಟ್ಟಿದ್ದಾರೆ, ಕ್ಷೇತ್ರ ಇದ್ರ ಬಗ್ಗೆ ಎಲ್ಲ ತನಿಖೆ ಆಗಿದೆ ಓಹೋ. ನಿಮ್ಮನ್ನ ಸುಮಾರು ಓಡಾಡ್ಸಿದಾರೆ ಮೇಡಮ್. ಈಗ ಪೋಷಕರು ಮೇಸ್ಟ್ರ ಮೇಲೆ ದೂರನ್ನ ಕೊಟ್ರೆ ಎಷ್ಟು ಸಾರಿ ಕೊಡ್ಬೋದು ಮೇಡಮ್? ನನ್ನ ಮೇಲೆ 12 ಸಾರಿ ದೂರನ್ನ ಕೊಟ್ಟಿದ್ದಾರೆ ಮೇಡಮ್. 12 ಸಾರಿ. ಎಲ್ಲಿ? BOಗೆ 3 ಸರಿ ಕೊಟ್ಟಿದ್ದಾರೆ, DDPಗೆ 3 ಸರಿ ಕೊಟ್ಟವ್ರೆ, ಕಮಿಷನರಿಗೆ 2 ಸರಿ ಕೊಟ್ಟಿದ್ದಾರೆ. ಅದು ಡೈರೆಕ್ಟರ್, ನಮ್ಮ ಇಲಾಖೆ ಡೈರೆಕ್ಟರ್, ಆ ಇಲಾಖೆ ಡೈರೆಕ್ಟರ್ಗೆ 1 ಸರಿ ಕೊಟ್ಟಿದ್ದಾರೆ ಮೇಡಮ್.